ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ ಮತ್ತು ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಯಾರು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ ಮತ್ತು ನಾವು ಆಯ್ಕೆ ಪಟ್ಟಿ ಸಲುವಾಗಿ ಕಾಯ್ತಾ ಇದ್ದೀವಿ. ಆಯ್ಕೆ ಪಟ್ಟಿಗಳನ್ನು ಬಿಡುಗಡೆ ಮಾಡಿರುವಂಥದ್ದು ಜಸ್ಟ್ ಇವಾಗ ಅಪ್ಡೇಟ್ ಆಗಿರುವಂಥದ್ದು. ನೀವು ಆಯ್ಕೆ ಪಟ್ಟಿಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಇದು ಪರೀಕ್ಷಾ ಪ್ರಾಧಿಕಾರ, ಹೌದಾ? ಇದು ಆಫಿಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಬರಬೇಕು. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೀನಿ, ಹೋಗಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಕೂಡ ಹೋಗಿ ನೀವು ನೋಡ್ಬೋದು. ನೋಡಿ, ಇಲ್ಲಿ ಬಂದಮೇಲೆ ನೀವು ಏನು ಮಾಡಬೇಕಾಗತ್ತೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರವೇಶ ಅಂತ ಇದೆ, ಇದಕ್ಕೆ ಪ್ರವೇಶಕ್ಕೆ ಕ್ಲಿಕ್ ಮಾಡ್ಕೋ. ಪ್ರವೇಶ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತಾ. ಸೊ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಫಸ್ಟ್ನೇದು ಕಾಣಿಸುತ್ತೆ ನೋಡಿರಿ, ಇದೇ ಫಸ್ಟ್ನೇದು ಇಂಪಾರ್ಟೆಂಟು. ಇಲ್ಲಿ ಕಾಣಿಸ್ತದೆಯಲ್ಲ, 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿ ಅಂತಿದೆ, ಇದಕ್ಕೆ ಕ್ಲಿಕ್ ಮಾಡಿ. ನೋಡಿ, ನಾನು ನಿಮ್ಮ ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಓಪನ್ ಆಯಿತು. ಇಲ್ಲಿ ನೋಡಿ, ನಿಮ್ಮ ಏನಪ್ಪ ಅಂದರೆ ನಿಮ್ಮ ಸೀರಿಯಲ್ ನಂಬರು, ಸ್ಯಾಟ್ಸ್ ನಂಬರು, ವಿದ್ಯಾರ್ಥಿ ಹೆಸರು, ರ್ಯಾಂಕ್ ನಂಬರು, ಮತ್ತು ಯಾವ ಒಂದು ನೇಟಿವ್ ಪ್ಲೇಸ್ ಇದೆ, ಜಿಲ್ಲೆ ಇದೆ, ನೇಟಿವ್ ತಾಲೂಕು ಯಾವುದಿದೆ, ಕ್ಯಾಟಗರಿ ಅಲಾಟ್ಮೆಂಟ್, ಕ್ಯಾಟಗರಿ ಎದರಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ, ಲೋಕಲ್ ಎದರಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ, ಅಲಾಟೆಡ್ ಕೋಟಾ ಎದರಲ್ಲಿ ಮಾಡಿದ್ದಾರೆ. ನೋಡಿ, ಈ ರೀತಿಯಾಗಿ ಇಲ್ಲಿ ಮಾಡಿರುವಂಥದ್ದು. ಇವ್ರು ಏನು ಮಾಡಿದಾರಪ್ಪ ಅಂತಂದರೆ, ಈಗ ಸೀರಿಯಲ್ ನಂಬರ್ ವೈಸ್ ಅಂದರೆ ಈಗ ಜಸ್ಟ್ ಇದು ಮೊಬೈಲಲ್ಲಿ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಮೊಬೈಲಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ PDF ಓಪನ್ ಮಾಡಿದರೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ನೋಡಿ ಅಭ್ಯರ್ಥಿಗಳೇ, PDF ಓಪನ್ ಮಾಡಿದರೆ ಇಲ್ಲಿ ನೋಡಿರಿ, ಸೀರಿಯಲ್ ನಂಬರ್ ಕಾಣಿಸುತ್ತೆ, ಸ್ಯಾಟ್ಸ್ ನಂಬರು, ಆಮೇಲೆ ಹೆಸರು, ರ್ಯಾಂಕ್ ನಂಬರ್, ಎಷ್ಟನೇ ರ್ಯಾಂಕಿಗೆ ಕಟ್ ಆಫ್ ಆಗಿದೆ, ಆಮೇಲೆ ನೇಟಿವ್ ಯಾವುದು, ನೇಟಿವ್ ಪ್ಲೇಸ್ ಯಾವುದು, ಯಾವ ಕೆಟಗರಿ ಸೀಟ್ ಸಿಗಿದೆ, ಎಲ್ಲ ಸಿಗಿದೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ PDF ಕೂಡ ನಾನು ನಿಮಗೆ ಓಪನ್ ಮಾಡಿದೆ, ವೆಬ್ಸೈಟಲ್ಲೂ ಕೂಡ ಓಪನ್ ಆಗುತ್ತೆ. ಇವಂದು ಕೂಡ ನೀವು PDF ಕೂಡ ಓಪನ್ ಮಾಡ್ಕೋಬೋದು. ನಿಮ್ಮ ರ್ಯಾಂಕ್ ಎಷ್ಟನೇ ರ್ಯಾಂಕಿಗೆ ಕಟ್ ಆಫ್ ಆಗಿದೆ, ನಿಮ್ಮ ಜಿಲ್ಲೆ ಎಷ್ಟನೇ ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಅನ್ನೋದು ನೋಡ್ಕೋಬೋದು. ಕೆಟಗರಿ ಮತ್ತು ರ್ಯಾಂಕಲ್ಲಿ ಇಲ್ಲಿ ಅಲಾಟ್ಮೆಂಟ್ ಮಾಡಿರಿ, ಎದರಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ, ಮತ್ತು ಕೆಟಗರಿ ನಿಮ್ಮದು ರ್ಯಾಂಕ್ ನಂಬರ್ ಎಷ್ಟಿದೆ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾನು ಜಿಲ್ಲಾವಾರು ಏನು ಮಾಡ್ತೀನಪ್ಪ ಅಂದರೆ, ಈಗ ನಾನು ಕಟ್ ಆಫನ್ನು ಕೂಡ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಯಾರೆಲ್ಲ ವಿದ್ಯಾರ್ಥಿಗಳದ್ದು ಹೆಸರಿದೆ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್.